ಸ್ನೇಹಿತರೆ ನಮಸ್ಕಾರ. ನಾನು ಗೋವಿಂದರಾಜು, KSRTC ನೌಕರರ ಕುಟುಂಬ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಗೌರವಾಧ್ಯಕ್ಷ. ಇವರು ನನ್ನ ಜೊತೆಯಲ್ಲಿರತಕ್ಕಂಥವರು ನನ್ನ ಸಹೋದ್ಯೋಗಿ ಹಿರಿಯ ಚಾಲಕರು ಕೃಷ್ಣ, KR ನಗರ ಘಟಕದ ನೂತನವಾಗಿ ಆಯ್ಕೆ ಮಾಡಲಾಗಿರುವ ಗೌರವಾಧ್ಯಕ್ಷರು. ಸ್ನೇಹಿತರೆ, ಇವತ್ತು ನಾವಿಬ್ಬರು ಲೈವ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ 18/12/2019 ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಶ್ರೀ ಶಿವಯೋಗಿ ಕಳಸದ್ ಸಾಹೇಬರು ಮಾಡಿದ ಆದೇಶದ ಒಂದು ಪ್ರತಿ, ಸುತ್ತೋಲೆ ಸಂಖ್ಯೆ 1662. ಏನಪ್ಪ ಇದು ಅಂದರೆ, ರಾಜ್ಯದ ಮತ್ತು ರಾಷ್ಟ್ರದ ಗಣ್ಯ ವ್ಯಕ್ತಿಗಳ ವಿರುದ್ಧ ಸಂಸ್ಥೆಯ ಘನತೆಗೆ ಚ್ಯುತಿ ಬರೋ ಥರ ವಿಡಿಯೋಗಳನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು, ಆಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು ಒಂದು ಅಪರಾಧ ಅಂಥ ಒಂದು ಆತಂಕನ ವ್ಯಕ್ತಪಡಿಸಿ ಸರ್ಕಾರದ ಸುತ್ತೋಲೆ ಸಂಖ್ಯೆ ದಿನಾಂಕ 14/12/1989 ನಿರ್ದೇಶನದಂತೆ ದಿನಾಂಕ 11/11/2019 ಇಲಾಖಾ ಮುಖ್ಯಸ್ಥರ ಸಭೆಯ ನಡವಳಿಯಲ್ಲಿ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಜಾರಿಗೆ ತಂದಿರುವಂಥ ಸುತ್ತೋಲೆ ಇದು. ಈ ಸುತ್ತೋಲೆ ಏನು ಹೇಳಿದ್ರೆ, ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು, ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳನ್ನು ಅವಹೇಳನಕಾರಿಯಾಗಿ ಟೀಕಿಸುವುದು ಹಾಗೂ ನಿಗಮದ ಘನತೆಗೆ ಧಕ್ಕೆ ತರುವಂತಹ ಮಾತುಗಳನ್ನು ಚಿತ್ರೀಕರಿಸಿ ಸಾರ್ವಜನಿಕ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರದರ್ಶಿಸುವುದು ಹಾಗೂ ಹೇಳಿಕೆಗಳನ್ನು ನೀಡುತ್ತಿರುವುದು ಕಂಡುಬಂದಿದೆ. ಇದು ಆತಂಕಕಾರಿಯಾಗಿದ್ದೆ. ಈ ಹಿನ್ನೆಲೆಯಲ್ಲಿ ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು, ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳನ್ನು ಅವಹೇಳನಕಾರಿಯಾಗಿ ಟೀಕಿಸುವುದು ಹಾಗೂ ನಿಗಮದ ಘನತೆಗೆ ಧಕ್ಕೆ ತರುವಂಥ ಮಾತುಗಳನ್ನು ಚಿತ್ರೀಕರಿಸಿ ಸಾರ್ವಜನಿಕ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರದರ್ಶಿಸುವ ಕುರಿತು ಗಂಭೀರವಾಗಿ ಪರಿಗಣಿಸಲಾಗಿದೆ. ನಿಗಮದ ಅಧಿಕಾರಿ ನೌಕರರ ಕುಂದುಕೊರತೆಗಳ ನಿವಾರಣೆ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಿಯಮಾನುಸಾರ ಸೂಕ್ತ ವೇದಿಕೆಯಲ್ಲಿ ವಿಭಾಗದ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಯವರಲ್ಲಿ ಬಗೆಹರಿಸಿಕೊಳ್ಳುವುದು. ಸಂಬಂಧಪಟ್ಟವರೆಲ್ಲರೂ ಮೇಲಿನ ಅಂಶಗಳನ್ನು ಮನದಟ್ಟು ಮಾಡಿಕೊಂಡು ಅದರಂತೆ ಕ್ರಮ ಕೈಗೊಳ್ಳತಕ್ಕದ್ದು. ತಪ್ಪಿದಲ್ಲಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಶಿಸ್ತಿನ ಕ್ರಮ ಜರುಗಿಸಲಾಗುವುದು. ಈ ಸುತ್ತೋಲೆಯು ತಕ್ಷಣದಿಂದಲೇ ಜಾರಿ ಬರುತ್ತದೆ. ಇದ್ರ ಉದ್ದೇಶ ಏನಪ್ಪ ಅಂದರೆ, ನಮಗೇನೇ ಕುಂದುಕೊರತೆಗಳು, ಸಮಸ್ಯೆಗಳು, ಘಟಕಗಳು, ನಾವು ಕೆಲಸ ಮಾಡ್ತಾರಂಥ ಜಾಗ, ಘಟಕ, ವಿಭಾಗ, ಕಾರ್ಯಾಗಾರ ಎಲ್ಲಾದರೂ ಇರ್ಬೋದು, ಅದನ್ನು ಅಲ್ಲಿಯ ಸಂಬಂಧಪಟ್ಟ ಮೇಲಧಿಕಾರಿಗಳ ಹತ್ರ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ನಮಗಾಗಿರೋಂಥ ಕುಂದುಕೊರತೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅವ್ರ ಹತ್ರ ಹೇಳ್ಕೊಂಡು ಚರ್ಚೆ ಮಾಡಿಕೊಂಡು ಬಗೆಹರಿಸ್ಕೋಬೇಕು ಅಂತ. ಯಾವುದೇ ಕಾರಣಕ್ಕೂ ದಿನಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋದು, ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಹಾಕೋದು, ಉದಾಹರಣೆ ವಾಟ್ಸಾಪು, ಫೇಸ್ಬುಕ್ಕು ಇಂಥ ವ್ಯವಸ್ಥೆಗೆ, ಅದಲ್ಲದೆ ಆಡಿಯೋಗಳನ್ನು ಮಾಡೋದು, ಎಲ್ಲೆಲ್ಲಿ ಕೂತಿರ್ತೀವಿ, ಬಸ್ ಸ್ಟ್ಯಾಂಡು, ಟೀ ಶಾಪು, ಎಲ್ಲೆಲ್ಲಿ ಇರ್ತೀವಿ ಅಲ್ಲೆಲ್ಲಿ ಮನ ಬಂದಂತೆ ಮಾತಾಡಿ ಇವೆಲ್ಲ ಮಾಡುವಂಥದ್ದು ಅಪರಾಧ ಅನ್ನೋದು ಈ ಸುತ್ತೋಲೆ ಉದ್ದೇಶ. ಸ್ನೇಹಿತರೆ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನನ್ನು ಸೇರಿದಂಗೆ ಎಲ್ಲರೂ ಸಂಸ್ಥೆ ಮತ್ತು ಸರ್ಕಾರದ ಸೂಕ್ತ ನಿರ್ದೇಶನಗಳನ್ನು ಪಾಲನೆ ಮಾಡ್ತಾ, ಅತ್ಯಂತ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ, ಸಾರ್ವಜನಿಕ ಸೇವೆಯಲ್ಲಿ ಒಂದು ಹೊಸ ಮೈಲಿಗಳನ್ನ ಸ್ಥಾಪನೆ ಮಾಡೋಣ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ 537ನೇ ಭಕ್ತ ಕನಕದಾಸ ಜಯಂತಿಯ ಅಂಗ ಇರೋದರಿಂದ ನಾಡಿನ ಎಲ್ಲ ಸಮಸ್ತ ಸಾರಿಗೆ ನೌಕರರಿಗೆ ಮತ್ತು ಕುಟುಂಬದವರಿಗೆ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನಾನು ಇವತ್ತು ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.